ನನ್ನ ಜಗಜ್ಯೋತಿ ಅಣ್ಣ ಬಸವಣ್ಣ. ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಹೌದೌದಪ್ಪ. ಜಗತ್ತಿನಲ್ಲಿ 12ನೇ ಶತಮಾನದಲ್ಲಿ ಜಗತ್ತಿನ ಬಾಯಿಂದ ಅಕ್ಕ ಅನಿಸ್ಕೊಂಡು ಹೋದ್ರೆ ಅವ್ರ್ಯಾರು? ಈ ಜಗತ್ತಿನ ಬಾಯಿಯಿಂದ ಅಕ್ಕ ಅಂತ ಕರೆಸ್ಕೊಂಡು ಹೋಗ್ಯಾರ. ಅವ್ರ್ಯಾರು? ಅಕ್ಕ ಮಹಾದೇವಿ. ಹೌದಾ ಕಾಶಿ? ಅದಕ್ಕ ಮಲಕಣ್ಣ ಏನಾತಿಪ್ಪ? ಅಣ್ಣ ಬಸವಣ್ಣವರ ಮಾತಿನಲ್ಲಿ ಒಂದು ಮಾತನ್ನು ಹಿಂಗ್ ಹೇಳ್ತಾರ. ಏನ್ ಹೇಳ್ಯಾರ ಅಣ್ಣ ಬಸವಣ್ಣನವರು? ಉಳ್ಳವರು ಶಿವಾಲಯವನ್ನು ಕಟ್ಟಿದರೆ ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವನ್ನು ಕಟ್ಟಿದರೆ ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲವೇ ಕಂಬ, ಧ್ಯೇಯವೇ ದೇಗುಲ. ಹೌದು 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 ಹೌದಿಪ್ಪ. ಮಸ್ತಕವೇ ಸೆರೆ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಅಂದ್ರೆ ಮಹಾತ್ಮರು. ಹೌದಾ ರಾಜ್ಯ ಹುಲಿ. ಅದಕ್ಕ ಮಲಕಣ್ಣ ಏನಾತಿಪ್ಪ? ಅದಕ್ಕ ನಮ್ಮ ಅಂಕಲ್ಗೆ ಪಿಂಟೋಣ ಯಾರು ಚರ್ಚಾ ರೂಪದಲ್ಲಿ ಚರ್ಚಾ ಇಡ್ತಾನಂತ ಮಾಡಿದೆವು. ಅವರು ಯಾನು ಚರ್ಚಾ ಮಾಡಲಿಲ್ಲ. ಹೌದಾ? ಇದು ಹೆಂಗಾಗ್ಯದ? ಹೆಂಗಪ್ಪ? बहुत गए थोड़ा रहे, बहुत गए थोड़ा रहे, वो भी जा रहे, वो भी जा रहे. ताल मत छोड़ो ಅಂದಂಗೆ. ಹೌದು, ತಾಲಮೇ ಭಂಗನ ಪಾಯೆ ಮತ್ ಛೋಡೋ ಅಂತ ಹೇಳ್ಯಾರ ಪೈಲ್ವಾನ. ರಾಜು ಅಣ್ಣ ಒಟ್ಟಿಗೆ ಗ್ರಾಮದವರು ಚರ್ಚಾ ಇಡ್ತಾರಂತಂದ್ರು. ಈಗ ಚರ್ಚಾ ಇಟ್ರಿ ಹೆಂಗಾತದ್ರಿ? ಏನಕ್ಕ ಈಗ ಚರ್ಚಾ ಇಟ್ರ? ಸಾಲ ಸಿಗ್ತದ ಕರೆ ಸಮಯ ಸಿಗುದಿಲ್ಲ. ಹೌದು ಹೌದು. ಬಸ್ ಹೋದ ಮೇಲೆ ಟಿಕೆಟ್ ತೋಡಿ ಟ್ಯಾನ್ ಮೇಲೆ ತಿರುಗಾಡ್ದಂಗ ಆಕತ್ತೀವಿ ನಾ. 10ಕ್ಕೆ ಬಸ್ ಅಂತ ಎಲ್ಲಿ? ಎಕ್ಸ್ಪ್ರೆಸ್ ಮುಂಬೈಕ ಅದು ಬಸ್ ಹೋಗ್ಯದ. ಕೈ ಮಾಡ್ದಂಗ ಆತದ. ಈಗ ನಾವು ಚರ್ಚೆ ಇಟ್ಟೇವ. ಹೈದು ಕಾಶಿ. ಅದಕ್ಕೆ ಮಲಕಣ್ಣ ಏನಾತಿಪ್ಪ? ಗುರುನಾಥನಲ್ಲಿ ಎಂತ ಶಕ್ತಿ ಅದ ಗುರುನಾಥನಲ್ಲಿ. ಭಗವಂತಂದು ಎಂತ ಮಹಿಮದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರೇ. ಹೇಳ್ರಿಪ್ಪ ಹೇಳ್ರಿ. ಅವ್ರದ್ದು ನಡೆದ ಹಂಗೆ ಚರ್ಚೆ. ಹಾ ಅದಕ್ಕೆ ಮಲಕಣ್ಣ ಏನಾತಪ್ಪ? ಜಗತ್ತಿನೊಳಗ ಸತ್ಯ ಸಿದ್ಧರು, ಸತ್ಯ ಶರಣರು, ಸತ್ಯ ಶರಣಿಯರು ಯಾರ್ಯಾರು ಹೆಂಗಾಗಿ ಹೋದ್ರಿ ಭೂಮಿ ಮೇಲ? ಯಾರ್ಯಾರು ಹೆಂಗ್ಯಾರಿಪ್ಪ? ಸಿದ್ಧ ಮಹಾಲಿಂಗರಾಯ, ಬೀರದೇವರ, ಅಮ್ಮನ ಸಿದ್ದೇಶ್ವರ, ಮಲಕಾರ್ ಸಿದ್ದೇಶ್ವರ, ನಿಜಗೋಣಿ ಅವರು, ಅಚ್ಚಗೇರಿ ಅವರು, ಸಿದ್ದಾರೂಢರು, ಸಿದ್ಧ ಮಹಾರಾಜರು. ಹೌದ ಮುಗಳ ಕೋಣದ ಎಲ್ಲ ಲಿಂಗ ಅವನ ಗುರು ಲಕ್ಷಾಣದ ಸದಲಿಂಗ ಗುರು ಭತ್ತನಾಳದ ಶಂಕರಲಿಂಗ. ಅದಕ್ಕೆ ಮಲಕಣ್ಣ ಏನಾತಪ್ಪ? ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲಾದವರಿಗೆ ದಂಪತಿಗಳಿಬ್ಬರಿಗೆ 35 ವರ್ಷ ಮಕ್ಕಳು ಹುಟ್ಟಿದ್ದಲ್ಲ. ಹೌದು ಯಾರಿಗಪ್ಪ? ಬಿಜಾಪುರ ಜಿಲ್ಲಾದೊಳಗೊಬ್ಬರು ಸತಿಪತಿ ದಂಪತಿಗಳಿದ್ರು. 35 ವರ್ಷ ಮಕ್ಕಳು ಹುಟ್ಟಿತ್ತಲ್ಲ. ಲಕ್ಷಾಣ ಮಠದೊಳಗೆ ಸಿದ್ದಪ್ಪ ಮಹಾರಾಜರದು ಖಂಡಪಟ್ಟಿ ವೈನ ಬೆಳೆದಿತ್ತು. ಹೌದಪ್ಪ. ಬೇಡದವರಿಗೆ ಬೇಕಾದ ಕೊಡುವಂತ ಸಿದ್ದಪ್ಪ ಮಹಾರಾಜರು ಲಕ್ಷಾಣ ಮಠಕ್ಕೆ ಅದಾರ ಅಂತ ಹೇಳಿ ವೈನ ಬೆಳೆದಿತ್ತು. ಸತ್ಯಪತಿ ಕೂಡಿ ಇಬ್ಬರು ಕೂಡಿ ಜಾಮ ಜಳಕ ಮಾಡಿ ನೇಮ ನಿಷ್ಠೆ ಮಾಡಿ ಎಲ್ಲಿಗೆ ಬಂದ್ರಪ್ಪ? ಲಕ್ಷಾಣ ಮಠಕ್ಕೆ ಬಂದ್ರು. ಹೌದು, ಲಕ್ಷಾಣ ಮಠಕ್ಕೆ ಬಂದ್ರು. ಲಕ್ಷಾಣ ಮಠದೊಳಗೆ ಬರುದ್ರೊಳಗೆ ವ್ಯಾಸಪೀಠದ ಮೇಲೆ ಸಿದ್ದಪ್ಪ ಮಹಾರಾಜರು ಕೂತಿದ್ರು. ಹೌದಪ್ಪ. ಆ ಸತ್ಯಪತಿ ಕೂಡಿ ಇಬ್ರು ಪತ್ನಿ ಬೇಡ್ಕೊತಾಳ. ಸೆರಗೊಂಡು ಯಾರಿಗೆ? ಲಕ್ಷಾಣ ಸಿದ್ದಪ್ಪ ಮಹಾರಾಜರ ಪಾದಿಗೆ ಬಿದ್ದು ಸೆರಗೊಂಡು ಬೇಡ್ಕೊತಾಳ. ಏನು ಬೇಡ್ಕೊತಾರ? ಲಕ್ಷಾಣ ಸಿದ್ದಲಿಂಗನ ಪಾದದ ಮೇಲೆ ಬಿದ್ದು ಉಳ್ಳಾಡಿ ಏನು ಬೇಡ್ಕೊತಾಳ ತಾಯಿ? ಯಪ್ಪ, ನಮಗೆ ಗಂಡ ಹೆಂಡತಿ ಮಹಾಪ್ರೇಮದೊಳಗ 35 ವರ್ಷ ಮಕ್ಕಳಿಲ್ಲ, ನಮಗೆ ಹುಟ್ಟ ಬಂಜಿದ್ದೆವು. ಹೌದು, ಬಂಜನ ಅಪವಾದ ನಮ್ಮ ಮೇಲದ. ಬೇಡದವ್ರಿಗೆ ಬೇಕಾದ ಕೊಡುವಂತ ಸಿದ್ದಪ್ಪ ಮಹಾರಾಜರ ವೈನ ಬೆಳೆದ ನಾವು ಇಲ್ಲಿಗೆ ಬಂದಿದ್ದೆವು ಗುರುನಾಥ. ಹೌದಪ್ಪ. ನಮಗೆ ಮಕ್ಕಳು ಕೊಡು, ಬಂದಿರತಕ್ಕಂತ ಶಬ್ದ ಬಯಲು ಮಾಡತ್ತೇಳಿ ಸರಗೊಡ್ಡ ಬೇಡ್ಕೊಂಡಕ್ರ ಏನ್ ಹೇಳ್ತಾರ ಸಿದ್ದಲಿಂಗ ಮಹಾರಾಜರು? ಸಿದ್ದಪ್ಪ ಮಹಾರಾಜರು ಈ ಹೆಣ್ಮಗಳಿಗೆ ಆಶೀರ್ವಾದ ಮಾಡಿದ್ರು. ಹೌದು ಏನ್ ಮಾಡೋರ ಆಶೀರ್ವಾದ? ಯಾವ ತಾಯಿ ವರ್ಷ ತುಂಬುದ್ರಾಗ ನಿಮ್ಮ ಹೊಟ್ಟೆಲಿ ಗಂಡಸ ಮಗ ಹುಟ್ಟಿ ಬರ್ತಾನ ಹೋಗತ್ತಂದ್ರು. ಹೌದಾ?
ಮುಂದೆ 9 ತಿಂಗಳು 9 ದಿವಸ ವರ್ಷ ತುಂಬುದ್ರೊಳಗ ಹೌದ ಇವರು ಹೊಟ್ಟಿಲಿ ಕೂಸು ಹುಟ್ಟತಕರೆ ಹೆಣ್ಣು ಕೂಸು ಹುಟ್ಟಿತು. ಹೌದಾ ಸಿದ್ದಪ್ಪ ಮಹಾರಾಜ್ ಹೇಳಾರ ಗಂಡು ಮಗ ಹೊಡ್ತದ ಅಂತೇಳಿ ಹೆಣ್ಣು ಮಗ ಹೊಡ್ತು. ಅದಕ್ಕೆ ಮಲಕಣ್ಣ ಈ ಹೆಣ್ಮಗಳ ಗಂಡ ಬಹಳ ತಿರ್ಸಟ್ಟಿದ್ದ ಶಕ್ತಿಗೆ ಬಂದ್ಬಿಟ್ಟಿವ. ಹೌದ್ ಹೌದು ನಮ್ ಕಾಮಣ್ಣ ಮಾಮನ ಅಂತ ಇರ್ಬೇಕು ತಿರ್ಸೆಟ್ಟಿ. ಹಾ ಶೆಟ್ಟಿಗೆ ಬಂದು ಖಂಡಾಪಟ್ಟಿ ತಿರ್ಸಾಟಿದ್ದ ಹೆಣ್ಮಗಳು ಕೂಡ ಹೆಣ್ತಿ ಕೂಡ ಜಗಳ ತೆಗಿಲಕ್ ಶುರು ಮಾಡ್ದ. ಹಾಯ್ದು 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 ಏನತ್ತ ಏನಂತ ಜಗಳ ತೆಗಿಲಕತ್ತ ಏನು ಏ ಹುಚ್ಚಿ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ನಮಗೆ ಎಂತ ಮೋಸ ಕೆಲಸ ಮಾಡ್ಯಾನ. ಎಂತ ಮೋಸ ಮಾಡ್ಯಾನ ಲಚ್ಚಾಣ ಸಿದ್ದಪ್ಪ. ಯಾನ್ ಮಾಡ್ಯಾನ್ರಿ ಎಂದ್ಲಕ್ಕಿ ಹಾ 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 ಗಂಡು ಕೂಸು ಹುಟ್ಟತಂತೇಳಿ ಆಶೀರ್ವಾದ ಮಾಡ್ಯಾನ. ನಮ್ಮ ಹೊಟ್ಟಿಲಿ ಹೆಣ್ಣು ಕೂಸು ಹುಟ್ಟ್ಯದ ಅವನಿಗೆ ಬಿಡದ್ರು ಹೋಗಿ ಅವನ ಮಟ್ಟಕ್ಕೆ ಹೋಗಿ ಜಗಳ ತೆಗಿತೀನಂದ. ಇಂದ ಪೈಲ ಅವನು ಇಲ್ಲ ತತ್ ಹೋಗಂದಂಗಾಗಿತ್ತು. ಹೆಣ್ಣರು ಹುಟ್ಲಿ ಗಂಡರು ಹುಟ್ಲಿ ಪಂಚಂಬ ಶಬ್ದ ಬಯಲಾಗದ ಆ ವಿಚಾರ ಇಲ್ಲ. ಹೆಣ್ಣು ಕೂಸ ಕೊಟ್ಟದ್ ಜಳತ್ತಿಗೆ ಅವ್ ನೋಡಿ ಚಲೋ ಹುಟ್ಟಿರಿ. ಆ ಹೆಣ್ಮಗಳು ಬಹಳ ಶಾಣೆ ಇದ್ರಿ ಶಾಂತಿ ಗುಣ ತಕ್ಕಿನಲ್ಲಿ ಹೇಳ್ತಾಳ ಗಂಡಗ. ಏನ್ ಹೇಳ್ತಾಳೆ ಗಂಡಿಗೆ ಹೆಣ್ಣು ಮಗಳು? ಓಲ ಒಂದು ಮಾತು ಹೇಳ್ತೀನ್ರಿ ಓಜಾರಿ ನೀವು ಸಮಾಧಾನ ತೋರಿ. ಹೌದ್ ಹೌದ್ ಹೌದಪ್ಪ. ನಮ್ಮ ಗಂಡ ಹೆಂಡತಿ ಮಹಾಪ್ರೇಮದೊಳಗ 35 ವರ್ಷ ಆಯ್ತು ಹೊಟ್ಟಿಲ ಮಕ್ಕಳು ಇದ್ದಲ್ಲ. ಹೌದ್ ಹೌದಪ್ಪ. ನಾವು ಹುಟ್ಟ ಬಂದಿದ್ದೆವು ಬಂದಿರ್ತಕ್ಕಂತ ಶಬ್ದ ಬಯಲು ಮಾಡ್ಯಾರ್ರಿ. ಹೆಣ್ಣು ಕೂಸು ಹುಟ್ಟ್ಯದ ಚಲೋಕಿ ಹುಟ್ಟದಕ್ಕ ಮುಂದರ ಗಂಡು ಕೂಸು ಹುಟ್ಟಿದ್ದಲ್ಲ. ಸಿದ್ದಪ್ಪ ಮಹಾರಾಜರು ಕೂಡ ಜಗಳ ಮಾಡಬೇಡ್ರಿ ಮಠಕ್ಕೆ ಹೋಗ್ಬೇಡ್ರಿ ಅಂದವು. ಹಾಯ್ದು ಹಾಯ್ದು ಕೆಟ್ಟ ತಿರ್ಸಾಟಿದ ಮಲಕು ಕೇಳಿಲ್ಲ ವಾದ ಹೊಡ್ಕೋತು. ಹಾಯ್ದು ಹಾಯ್ದು ಸಿದ್ದಪ್ಪ ಮಹಾರಾಜ್ ಲಚ್ಚಾಣ ಮಠಕ್ಕೆ ಹೋದ. ಲಚ್ಚಾಣ ಮಠಕ್ಕೆ